ಪ್ರತಿ ಬಾರಿಯ ಲಕ್ಷದೀಪೋತ್ಸವಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಈ ಬಾರಿಯ ಲಕ್ಷದೀಪೋತ್ಸವಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ದು ದೇವರ ದರ್ಶನ ಪಡೆದಿದ್ದಾರೆ. ಬನ್ನಿ ಅವರ ಅನುಭವವನ್ನು ಕೇಳ್ಕೊಂಡು ಬರೋಣ. ನನ್ನ ಹೆಸರು ಸಂಕೇತ್ ಅಂತ. ನಾನು ಎಳ್ನೀರಿಂದ ಬಂದಿದ್ದೀನಿ. ನಾನು ಈಗಷ್ಟೇ ದೇವ್ರ ದರ್ಶನ ಮಾಡಿ ಬಂದೆ. ತುಂಬ ಖುಷಿ ಆಗ್ತಿದೆ. ಬೇರೆ ಬೇರೆ ಊರಿನಿಂದೆಲ್ಲ ಬಂದಿದ್ದಾರೆ. ಅವ್ರ ಹತ್ರನೂ ನಾನು ಒಂದೆರಡು ಜನ ಹತ್ರ ಕೇಳಿದೆ, ಖುಷಿ ಆಯಿತು ಅಂತ ಹೇಳಿದ್ರು ಅವರು ಕೂಡ. ಹೋಸತಿ ಒಂಥರ ಅಲಂಕಾರ ಇತ್ತು, ಈ ಸತಿನೂ ಒಂಥರ ಅಲಂಕಾರ ಇದೆ. ಲೈಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ತುಂಬ ಚೆನ್ನಾಗಾಗಿದೆ. ಊಟ ತಿಂಡಿ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಲೂ ಚೆನ್ನಾಗಾಗಿದೆ. ನನಗೂ ಕೂಡ ಇಲ್ಲಿ ಸರ್ವಿಂಗಿಗೆ ಅವಕಾಶ ಸಿಕ್ಕಿದೆ ಸಿದ್ಧವನದ ಕಡೆಯಿಂದ. ಅದು ನನಗೆ ತುಂಬ ಖುಷಿ ಅನಿಸ್ತುಂಟು. ಇವತ್ತು ನೋಡ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ಎಲ್ಲ ಪ್ರೋಗ್ರಾಮ್ಗಳು ಚೆನ್ನಾಗಿದೆಯಂತೆ. ನನ್ನ ಮಗ ಹೇಳಿ ಕರ್ಕೊಂಬಂದಿದ್ದಾನೆ. ಅವನು ಹೋದ ವರ್ಷ ಬಂದಿದ್ದ ದೀಪೋತ್ಸವಕ್ಕೆ. ಅದಕ್ಕೆ ಈ ಸಲ ಚೆನ್ನಾಗಿದೆ, ಬನ್ನಿರಿ ಹೋಗೋಣ ಅಂತ ಕರ್ಕೊಬಂದಿದ್ದಾನೆ. ಅದಕ್ಕೋಸ್ಕರ ನಾನು, ನನ್ನ ಮಗ, ಯಜಮಾನರು, ತಮ್ಮ, ಅಣ್ಣನ ಮಗ ಎಲ್ಲರೂ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆಯಪ್ಪ. ಇನ್ನು ನಾಳೆ ತನಕ ಇನ್ನೂ ಚೆನ್ನಾಗಿದೆ. ದೇವ್ರನ್ನ ಎಷ್ಟು ಕೊಂಡಾಡಿದ್ರೂ ಸಾಲದು. ಸೊ ನನ್ನ ಹೆಸರು ಲಾವಣ್ಯ ಅಂತ. ನಾನು ಕೊಡಗಿಂದ ಬಂದಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಡೆಕೋರೇಷನ್ಸ್ ತುಂಬ ಚೆನ್ನಾಗಿದೆ. ಹಾಗೆ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ತುಂಬ ರಶ್ ಇತ್ತು, ಆದರೂ ನಾವು ಹೆಂಗೋ ನಮ್ಮ ಪುಣ್ಯ ಅನಿಸುತ್ತೆ ನಮಗೆ ದರ್ಶನ ಸಿಕ್ಕಿರೋದು. ಹಾಗೆ ಊಟ ತಿಂದಮೇಲೆ ಒಂಥರ ತೃಪ್ತಿ ಅನಿಸ್ತು. ಇಲ್ಲಿ ರಶಲ್ಲಿ ಬಂದರು, ಒಂಥರ ಊಟ ತಿಂದರು, ತುಂಬ ಖುಷಿ ಆಯಿತು. ಹಾಗೆ ಜಾತ್ರೆ ಬಗ್ಗೆ ಹೇಳಬೇಕಂದ್ರೆ ಲಕ್ಷದೀಪ ಅಲ್ಲಿಂದ ಬರೋದೇ ದೊಡ್ಡ ನಮಗೆ ಒಂದು ಖುಷಿ ಅನಿಸುತ್ತೆ. ಅದರಲ್ಲೂ ನಮಗೆ ತುಂಬ ಖುಷಿ ಆಯಿತು. ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನನಗೆ ಇಲ್ಲಿ ಗೇಮ್ಸ್ ಅಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಇಟ್ಟಿದ್ದಾರೆ. ಸೊ ಎಲ್ಲ ಫ್ರೀ, ಸ್ವಲ್ಪ ಖುಷಿ ಆಯಿತು. ಹೀಗೆ ಇಲ್ಲಿಗೆ ಬರುವ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದ ನಂಬಿಕೆ, ಭಕ್ತಿ, ಅನುಭವ ಇರ್ತದೆ. ಇವರೆಲ್ಲರಿಗೂ ಕೂಡ ಮಂಜುನಾಥನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಅರ್ಚಿನ್ ಜೈನ್ ಜೊತೆ ವೈಷ್ಣವಿಕೆ, ಪತ್ರಿಕೋದ್ಯಮ ವಿಭಾಗ, STMC ಉಜಿರೆ.